ನಮಸ್ಕಾರ. ಯಾರ್ಡ್ ಶಾಪ್ ಈ ರಿಟೇಲ್ ಕಂಪ್ನಿ ಕಡೆಯಿಂದ ನಾವಿಲ್ಲೊಂದು ಕಡೆ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ. ಪಾಪ ಅವ್ರು ನಮ್ಮ ಬಾಗಲಕೋಟೆ ಫ್ರಾಂಚೈಸಿಗೆ ಬಂದ ಕಡೆಯಿಂದ ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದರು. ಬಂದ ನಂತರ ಯೂಸ್ ಮಾಡ್ಯಾರ, ಏನೇನು ಯೂಸ್ ಮಾಡ್ಯಾರು ಏನೇನಿಲ್ಲ ಅವ್ರ ಬಾಯಿಂದನೇ ಕೇಳೋನು. ಇದಕ್ಕೆ ಎಷ್ಟು ಡೋಸ್ ಮಾಡಿದ್ರಿ ಈಗ? ಈಗ ಫಸ್ಟ್ ಸ್ಟಾರ್ಟ್ 1ನೇ ಡೋಸ್, 1 ಡೋಸ್ ಗೊಬ್ಬರ ಹೋಗಿದ್ವಿ ಸರ್. ಹಾಂ, 2ನೇದು ಸ್ಪ್ರೇ ಸರ್. 2ನೇದು ಸ್ಪ್ರೇ ಮಾಡಾಕತ್ತೀರಿ ಇವತ್ತು? ಹ್ಞೂ ಸರ್. ಹಾಂ ಹಾಂ. ನಾವು ಮೊದಲಂತರೂ ಗೊಬ್ಬರ ಹೋಗಿದ್ದ ಮೊದಲ ಏನು 100ಕ್ಕೆ 100 ಏನೋ ಸಂಬಂಧ ಇದ್ದಿದ್ದಿಲ್ಲ. ಹಾಂ, ಈಗ 100% 100% ಎಲ್ಲ ಚಲೋ ಆಗೈತೆ ರೀ. ಚಲೋ ಆಗೈತೆ ರೀ. ಅಂದ್ರೆ ನಮ್ಮ ಗೊಬ್ಬರ ಯೂಸ್ ಮಾಡೋದ್ರಿಂದ ಒಳ್ಳೇದಾಗೈತೆ ರೀ. 100ಕ್ಕೆ 100 ಒಳ್ಳೇದಾಗೈತೆ ರೀ. ಹಾಂ, ಕಬ್ಬು ಪರ್ಕ್ ಆಗ್ಯದ ರೀ. 100ಕ್ಕೆ 100 ರೀ. ಹಾಂ, ಯಾವ ಹಿಂಗೆ ಥರ ನಮ್ಮ ಕಬ್ಬು ಬೆಳೆದಿದ್ದಿಲ್ಲ ರೀ. ಹಾಂ, ಈಗ 1ನೇ ಡೋಸ್ ಗೊಬ್ಬರ ಹೋಗ್ಯಾನ ಹಾಂ, ಭಾಳ 100ಕ್ಕೆ ಸುಧಾರಿಸೈತೆ ರೀ. ಹಾಂ, ಈಗ ಸುಧಾರಿಸೋ ಸಂಬಂಧ ಹೊಳ್ಳಿ ಮರಳಿ ಮತ್ತೆ ಫೋನ್ ಮಾಡಿ ಹಾಂ, ಈ ಔಷಧ ಕಂಪ್ನಿಯಿಂದ ತೊಗೊಂಡಿವಿ ಸರ್. ಬರೋಬರ್. ಇದು ನಿಮಗೆ ಸಬ್ಸಿಡಿ ಅದು ಎಲ್ಲ ಆಗ್ಯದ್ರಲ್ಲ? ಆಗಿದೆ ಸರ್. ಎಲ್ಲ ಸಬ್ಸಿಡಿ ಮಾಡೇ ಕೊಟ್ಟದ್ರಲ್ಲ ಪ್ರಾಡಕ್ಟ್? ಸಬ್ಸಿಡಿ ತಗದ ಅಂದ್ರೆ ಖರ್ಚಿನಾಗೂ ರೈತರಿಗೆ ತೊಗೊಂಡ್ರೆ ಏನು ಹೇಳ್ತೀರಿ? ಒಳ್ಳೇದಾಗೈತೆ ರೀ. 100ಕ್ಕೆ 100 ಯಾಕಂದ್ರೆ ಎಲ್ಲ ಸಬ್ಸಿಡಿ. ಅಲ್ಲ, ಈಗ ರೈತರಿಗೆ ಖರ್ಚು ಕಡಿಮೆ ಆಕತ್ತೀರ ಹೆಚ್ಚಾಕತ್ತೀರ? 100ಕ್ಕೆ 100 ಕಮ್ಮಿ ಆಗತ್ತೆ. ಈಗ ರೈತರಿಗೂ ಖರ್ಚು ಕಡಿಮೆ ಆಕದ? ಕಮ್ಮಿ ಆಗತ್ತೆ ರೀ. 100ಕ್ಕೆ 100 ನಮಗೆ ಏರು ಚಲೋ ಬರುತ್ತೆ ರೀ. ಹಾಂ, ಒಳ್ಳೆ ಎಲ್ಲ ಥರ ಸೌಲಭ್ಯ ಐತಿ ರೀ. ಸೌಲಭ್ಯ ಐತ್ರಿ. ಮತ್ತು ಇದು ಮೊಳಕೆ ಪ್ರಮಾಣ ಎಷ್ಟು ಬಂದದ ನೋಡ್ರಿ ಏನು ಸರಿ ಅದೊಂದು ಕಬ್ಬಿಂದು? 1 2 3 4 5 6 7 8 9 10 11 12 13 ಮೊಳಕೆ ಬಂದದ್ರಿ. ಒಂದು ಫಸ್ಟ್ ಒಂದು ಮಳಿಕೆ ಎದ್ದದಕ್ಕೆ ರೀ. ಹಾಂ, ಈ ಕಡೆ ಗೊಬ್ಬರ 13 12 ಮಳಿಕೆ ಜಾಸ್ತಿ ಆಗೈತೆ ರೀ. 12 ಮೊಳಕೆ ಜಾಸ್ತಿ ಆಗೈತ್ರಿ. ಕಬ್ಬು ಚಲೋ ಬಂದದ್ರಿ. ಹಾಂ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅಜ್ಜಾರ? ನಾವು ಇಲ್ಲಿ ತನ ಏನು ಮಾಡಿದ್ದಿಲ್ಲ ರೀ. ನಮ್ಗೆ ಅದು ನೀಗಿದ್ದಿಲ್ಲ. ಹಾಂ, ಈಗ ಮಾಡ್ಕೊಂಡು ನಾವು ಚಲೋ ಅದಾನ. ಹಾಂ, ಅವನು ಸ್ವಂತ ಬುದ್ಧಿಲೇನ ತಲೆ ಖರ್ಚು ಮಾಡಿ ನಮಗೆಲ್ಲ ಚಂದ ಮಾಡಿ ಚಲೋ ಆಗೈತಿ. ಹಾಂ, ಹಾಂ, ನಾನು ಹೊಲ ಹಿಂಗೆ ಯಾವಾಗ ಕುಂತಿದ್ದಿಲ್ಲ. ಹಾಂ, ಈಗ ನನಗೆ ಮನ್ಸಿಗೆ ಬರೋಂಗೆ ಮಾಡ್ಯಾನು. ಹಾಂ, ಹಾಂ. ಮುಂದೆ ದೇವ್ರ ಇಚ್ಛೆ ಮುಂದೆ ಒಳ್ಳೇದಾಗಲಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹಾಂ, ಏನು ಚಲೋ ಅನ್ಸದ್ರಲ್ಲ. ನೀವು ಕಾಯಂ ಎಲ್ಲ ಕಬ್ಬುಗಳು ನೋಡ್ಕೊತಾ ಇರ್ತಿದ್ರಿ. ಹಿಂಗೆ ಇದು ಜೇಕ್ನ್ಯಾಗ ಅದು ಇದು ಆಗಿ ಒದ್ದಾಡಿತ್ತು ಕಬ್ಬ. ಇದು ಈಗ ನಿಮಗೆ ಏನು ಅನಿಸ್ತದ್ರಿ? ಚಲೋ ಅನ್ಸೈತ್ರಿ ಸರ್. ಗೊಬ್ಬರ ಚಲೋ ಅದತ್ರಿ. 1 ಡೋಸ್ ಗೊಬ್ಬರ ಕೊಟ್ಟಿರಲ್ಲ, ಈಗ 2ನೇದು ಸ್ಪ್ರೇ ಮಾಡಾಕತ್ತೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಾಹೇಬ್ರ? ಏನು ಸರ್, ಎಷ್ಟು ದಿವಸ ಎಲ್ಲ ಇವು ಸರ್ಕಾರಿ ಗೊಬ್ಬರ ಬಳಸ್ಕೊತ ಬಂದಿದ್ರಲ್ಲ. ಹಾಂ, ಈಗ ಇವು ಸಾವಯವ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದು ಅನ್ಸೈತಿ. ಹಾಂ, 2ನೇದು 3 ಎಕರೆಗೆ 1 ಎಕರೆ ಫ್ರೀ ಕೊಡ್ತೀರಿ. ಹಾಂ, ಗೊಬ್ಬರ ಅಂಗಡಿಗೆ ಹೋದ್ರೆ ಅವ್ರು ಕೊಡೋದಿಲ್ಲ ಫ್ರೀ. ಹ್ಞೂ, ಆದ್ರೆ ಈ ನಿಮ್ಮ ಕಂಪ್ನಿಯಿಂದ ಇದೊಂದು ಒಳ್ಳೇದು. ಹ್ಞೂ, 1 ಎಕರೆ ಫ್ರೀ ಕೊಡ್ತಿರಲ್ಲ, ಅದು ರೈತರಿಗೂ ಒಳ್ಳೇದು. ಅಂದ್ರೆ ಕೆ ವಿ ಎಸ್ ಇಂದ ಬಂದ ಸಲುವಾಗಿ ನಾವೇನು ಮಾಡ್ತೀವಿ, ಯಾರೇ ರೈತರು 3 ಎಕರೆ ತೊಗೊಂಡಾಕ್ರೆ 1 ಎಕರೆ ಫ್ರೀನೇ ಕೊಡ್ತೀವಿ. ಒಳ್ಳೇದು. ಹ್ಞೂ, ಏನು ಒಳ್ಳೇದೈತ್ರಿ ಹಂಗಾದ್ರೆ? ಈ ಥರ ಒಳ್ಳೇದು. ಹಾಂ, ರಿಸಲ್ಟ್ ಕಬ್ಬು ಚೆನ್ನಾಗಿ ಬಂದದ್ರಲ್ಲ? ಚೆನ್ನಾಗಿ ಬಂದಿದೆ. ಓಕೆ. ಧನ್ಯವಾದಗಳು. ಇಷ್ಟೆಲ್ಲ ನಮ್ಮ ಕಂಪ್ನಿ ಸಲುವಾಗಿ ಮಾಹಿತಿ ಕೊಟ್ಟದ್ದಕ್ಕೆ ಮತ್ತು ನಿಮ್ಮ ಮನಸ್ಸಿನಾಗ ಇದ್ದದ್ದನ್ನು ಯಾರೇ ರೈತರು ತೊಗೊಂಡ್ರು ಏನಪ್ಪ ಸುಳ್ಳು ಹೇಳಿ ತಗಲೇಳಿ ಮಾಡ್ತಕ್ಕಂಥ ಕೆಲಸ ಅಂತೂ ಇದು ನಮ್ಮದಲ್ಲ. ನಾವು ಎಲ್ಲೇ ಮಾಡಿದ್ರು ಎತ್ತಿಕಾಗಿ ಮಾಡೋದ್ರಿಂದ್ರೇ ನಮ್ಮ ಇವತ್ತಿನ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಂಪ್ನಿ ಹೊಂಟದ. ಅದಕ್ಕೇನಿತ್ತಲ್ಲ, ಎಲ್ಲ ರೈತರು ತೊಗೊಂಡ, ಎಲ್ಲ ರೈತರು ಈ ಕಂಪ್ನಿಯಿಂದ ಸದುಪಯೋಗ ಪಡಿಸ್ಕೊಂಡ, ಎಲ್ಲ ರೈತರು ಆರ್ಗ್ಯಾನಿಕ್ ಮಾಡಿ ಭೂಮಿಯನ್ನು ಉಳಿಸ್ಕೊಂಡ ಮಾಡ್ರಿ ಅಂತೇಳಿ ನನ್ನ 1-2 ಮಾತುಗಳನ್ನು ಹೇಳಿ ಇಷ್ಟಪಡ್ತೀನಿ.